ತೀರ್ಥಹಳ್ಳಿಯ 45 ವರ್ಷದ ಒಬ್ಬ ಮಹಿಳೆ ರಾಧಾ ಅನ್ನೋರು ನನ್ನ ಹತ್ರ ಮೊನ್ನೆ ಬಂದಿದ್ರು. ಅವರು ಮನೆಯಲ್ಲಿ ಪ್ರತಿನಿತ್ಯ ಅಡಿಗೆ ಮಾಡ್ಕೊಂಡು, ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ತೋಟದಲ್ಲಿ ಕೆಲಸ ಮಾಡ್ಕೊಂಡು ಚುರುಕಾಗಿರುವಂತಹ ಒಬ್ಬ ವ್ಯಕ್ತಿ. ಅವರು ಮೊನ್ನೆ ಹಲಸಿನ ಹಣ್ಣು ಎತ್ತಕ್ಕೆ ಅಂತ ಹೋದಾಗ ಕಾಲ್ ಜಾರಿ ಬಿದ್ದು ಕೈ ಹತ್ರ ಫ್ರಾಕ್ಚರ್ ಮಾಡ್ಕೊಂಡು ಬಂದಿದ್ರು. ಅವ್ರು ಎಕ್ಸ್ರೇ ತೆಗೆದು ನೋಡಿದಾಗ ಇಲ್ಲಿ ಮೂಳೆ ಮುರಿದಿದೆ, ನಿಮ್ಮ ಮೂಳೆಗಳು ವೀಕ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ ಆಯ್ತು. ಅರೆ, ನಾನು ಪ್ರತಿನಿತ್ಯ ಎಷ್ಟು ಚುರುಕಾಗಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ, ನನಗೆ ಹೇಗೆ ಮೂಳೆಗಳು ವೀಕ್ ಆಗಕ್ಕೆ ಸಾಧ್ಯ ಡಾಕ್ಟ್ರೇ ಅಂತ ಅವ್ರಿಗೆ ನಂಬಲಿಕ್ಕೆ ಆಗ್ಲಿಲ್ಲ. 40-45 ವರ್ಷದ ನಂತರ ಮಹಿಳೆಯರಲ್ಲಿ ಸಹಜವಾಗಿ ಮೂಳೆಗಳು ವೀಕ್ ಆಗ್ತಾ ಬಂದ್ಬಿಡ್ತವೆ. ಅದನ್ನ ತಡೆಯಕ್ಕೆ ಯಾವ 7 ನೈಸರ್ಗಿಕ ವಿಧಾನಗಳನ್ನ ನಾವೆಲ್ಲರೂ ಅನುಸರಿಸಲೇಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಾನು ಕಳೆದ 2.5 ವರ್ಷದಿಂದ ಕನ್ನಡದಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು, ಸುಲಭ ಮನೆಮದ್ದುಗಳಿಂದ, ಸುಲಭವಾಗಿ ನಾವು ಮನೆಯಲ್ಲೇ ಮಾಡಬೇಕಾಗಿರುವಂತಹ ಜೀವನ ಶೈಲಿ ಬದಲಾವಣೆಗಳಿಂದ ನಮ್ಮ ಮೂಳೆಗಳನ್ನು ಹೇಗೆ ಗಟ್ಟಿಯಾಗಿ ಇಟ್ಕೋಬೇಕು, ಮಾಂಸಖಂಡಗಳನ್ನು ಹೇಗೆ ಇಟ್ಕೋಬೇಕು, ದೇಹದಲ್ಲಿ ನೋವು ಬರದೇ ಇರೋ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಈ ವಿಡಿಯೋಗಳನ್ನ ನೋಡಿ ನನಗೆ ಪ್ರೀತಿಯನ್ನ ತೋರಿಸಿದಿರಿ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆದ್ರೆ ಸುಮಾರು ಜನ ನೋಡಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ. ನೀವಿನ್ನೂ ಅದನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನಷ್ಟು ಜನರಿಗೆ ಈ ವಿಡಿಯೋನ ಹಂಚಲಿಕ್ಕೆ ಯೂಟ್ಯೂಬ್ ನನಗೆ ಸಹಾಯ ಮಾಡುತ್ತೆ. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ 40 ವರ್ಷದ ನಂತರ ಮೂಳೆಗಳು ಹೆಂಗಸರಲ್ಲಿ ಹೆಚ್ಚು ವೀಕ್ ಆಗ್ಲಿಕ್ಕೆ ಕಾರಣ ಏನು, ಅದು ಯಾಕೆ ಅದು ಪೊಳ್ಳಾಗ್ತಾ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೂಳೆ ಅನ್ನುವಂತಹದ್ದು ಒಂದು ಜಡ ವಸ್ತು ಅಲ್ಲ, ಅದಕ್ಕೆ ಜೀವ ಇರುತ್ತೆ. ಮೂಳೆಗಳು ನಿಧಾನವಾಗಿ ಪ್ರತಿನಿತ್ಯ ಮೂಳೆಗಳಲ್ಲಿ ಹೊಸ ಕೋಶಗಳು ಬೆಳೀತಾ ಇರುತ್ತೆ, ಹಳೆ ಕೋಶಗಳು ಸಾಯ್ತಾ ಇರುತ್ತೆ. ಸುಮಾರು 30 ವರ್ಷದ ತನಕ ಹೊಸ ಕೋಶಗಳ ಬೆಳವಣಿಗೆ ಹೆಚ್ಚಿರುತ್ತೆ, ಕೋಶಗಳು ಸಾಯೋದು ಕಡಿಮೆ ಇರುತ್ತೆ. 30ರಿಂದ 40 ಆದ ತಕ್ಷಣ ಅದೆರಡು ಸಮ ಆಗ್ಬಿಡುತ್ತೆ. ಆದ್ರೆ 40ರಿಂದ 45 ವರ್ಷದ ನಂತರ ಹೆಚ್ಚಿನ ಜನರಲ್ಲಿ, ಗಂಡಸರು ಹೆಂಗಸರು ಇಬ್ಬರಲ್ಲೂ ಕೂಡ ಈ ಹೊಸ ಕೋಶಗಳು ಎಷ್ಟು ಬೆಳೆಯುತ್ತೋ ಅದಕ್ಕಿಂತ ಹೆಚ್ಚು ಹಳೆ ಕೋಶಗಳು ಸಾಯ್ತಾ ಬಂದ್ಬಿಡುತ್ತೆ. ಅವಾಗ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ, ಒಳಗಡೆ ಪೊಳ್ಳಾಗ್ತಾ ಬರುತ್ತೆ, ಆ ಗಟ್ಟಿತನ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಇದಕ್ಕೆ ಆಸ್ಟಿಯೋಪೋರೋಸಿಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಹೇಗೆ ಒಂದು ಮರದ ಟೊಂಗೆ ಒಳಗಡೆ ನಿಧಾನವಾಗಿ ಪೊಳ್ಳಾಗ್ತಾ ಬರುತ್ತೋ, ಅಥವಾ ನಾವೊಂದು ಸಿಮೆಂಟಿನ ಪಿಲ್ಲರ್ ಅಂತಂದ್ರೆ ಆ ಪಿಲ್ಲರ್ ಅದಕ್ಕೆ ವಯಸ್ಸಾಗ್ತಿದ್ದಾಗೆ ಅಥವಾ ಅದು ತುಂಬಾ ವರ್ಷ ಆದ ನಂತರ ಹೇಗೆ ಅದು ವೀಕ್ ಆಗ್ತಾ ಬರುತ್ತೋ ಅದೇ ರೀತಿ ನಮ್ಮ ಮೂಳೆಗಳು ಕೂಡ ವೀಕ್ ಆಗ್ತಾ ಬರುತ್ತೆ. ಆದ್ರೆ ಹೆಂಗಸರಲ್ಲಿ ಪ್ರತಿ ತಿಂಗಳಾಗುವಂತಹ ಋತುಚಕ್ರ ನಿಂತ ನಂತರ, ಅಂದ್ರೆ ಮೆನೋಪಾಸ್ ಆದ ನಂತರ, ಸಾಮಾನ್ಯ 45 ವರ್ಷ 50 ವರ್ಷ ಈ ಸಂದರ್ಭದಲ್ಲಿ ಈಸ್ಟ್ರೋಜನ್ ಅನ್ನುವಂತಹ ಹಾರ್ಮೋನ್ ಕಡಿಮೆ ಆಗ್ಬಿಡುತ್ತೆ. ಪ್ರತಿ ತಿಂಗಳು ಋತುಚಕ್ರ ಆದಾಗ ಈಸ್ಟ್ರೋಜನ್ ಸರಿಯಾಗಿರುತ್ತೆ. ಅದು ಕಡಿಮೆ ಆದ ತಕ್ಷಣ ನಮ್ಮ ಮೂಳೆಗಳು ವೀಕ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಈಸ್ಟ್ರೋಜನ್ ಮೂಳೆಗಳನ್ನ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಕಾಪಾಡುತ್ತೆ. ಅದೇ ರೀತಿ ಗಂಡಸರಲ್ಲೂ ಕೂಡ 40-45 ವರ್ಷದ ನಂತರ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ. ಅವಾಗೂ ಕೂಡ ಮೂಳೆ ಮಾಂಸಖಂಡಗಳು ಸ್ವಲ್ಪ ಕ್ಷೀಣಿಸ್ತಾ ಬರುತ್ತೆ, ವೀಕ್ ಆಗ್ತಾ ಬಂದ್ಬಿಡುತ್ತೆ, ಗಟ್ಟಿತನ ಕಡಿಮೆ ಆಗುತ್ತೆ ಅಂತ. ಅದರ ಜೊತೆಗೆ ನಾವು ನಮ್ಮ ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ಕೂತ್ಕೊಂಡೇ ಇರುವಂತಹ ಜೀವನ ಶೈಲಿ, ಹೆಚ್ಚು ಓಡಾಟ ಇಲ್ಲ, ಹೆಚ್ಚು ವ್ಯಾಯಾಮ ಇಲ್ಲ, ನಾವು ಸೂರ್ಯನ ಬೆಳಕಿಗೆ ಹೋಗೋದೇ ಇಲ್ಲ, ಹೆಚ್ಚು ಭಾರ ಎತ್ತುವಂತಹ ಜೀವನ ಶೈಲಿ ಇಲ್ಲ. ಈ ರೀತಿ ಇದ್ದಾಗ ಮೂಳೆಗಳ ಸಾಂದ್ರತೆ ಕಡಿಮೆ ಆಗಿ ನಮ್ಗೆ ವಯಸ್ಸಾದ ನಂತರ 40-50 ವರ್ಷದ ನಂತರ ಸ್ವಲ್ಪ ಜಾರು ಬಿದ್ರು ಕೂಡ ಸೊಂಟದ ಕೀಲ್ ಹತ್ರ, ಹಿಪ್ ಜಾಯಿಂಟ್ ಹತ್ರ, ಬೆನ್ನು ಹೊರಿಗೆ ಅಥವಾ ಕೈ ಹತ್ರ ಮೂಳೆ ಮುರಿಯುವಂಥದ್ದು ಸಾಮಾನ್ಯವಾಗಿ ಕಾಣಿಸುತ್ತೆ. ಈ ವಯಸ್ಸಿನಲ್ಲಿ ಮೂಳೆ ಮುರಿದ್ರೆ 1ರಿಂದ 1.5 ತಿಂಗಳು ರೆಸ್ಟ್ ತಗೋಬೇಕು, ಕೆಲವೊಮ್ಮೆ ಆಪರೇಷನ್ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದರಿಂದಾಗಿ ಇಡೀ ಮನೆಯ ಜೀವನ ಅಸ್ತವ್ಯಸ್ತ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಮೂಳೆಗಳು ನಮ್ಮ ದೇಹದ ಪಿಲ್ಲರ್ಗಳಿದ್ದಾಗೆ. ಪಿಲ್ಲರ್ ಚೆನ್ನಾಗಿದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಯಾವ 7 ವಿಧಾನಗಳನ್ನ ನಾವು ಅನುಸರಿಸಲೇಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನ ತಗೋಬೇಕು. 40 ವರ್ಷದ ನಂತರ ಮೂಳೆಗಳು ವೀಕ್ ಆಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ಮೂಳೆಗಳಲ್ಲಿರುವಂತಹ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದೆ ಅಂತ. ದೇಹದಲ್ಲಿ ಕ್ಯಾಲ್ಸಿಯಂ ಹಲವಾರು ಕ್ರಿಯೆಗಳಿಗೆ ಬೇಕು, ನಮ್ಮ ಹೃದಯಕ್ಕೆ ಬೇಕು, ಹಲವಾರು ಈ ಕ್ರಿಯೆಗಳಿಗೆ ಕ್ಯಾಲ್ಸಿಯಂ ಬೇಕೇ ಬೇಕು. ಸರಿಯಾದ ರೀತಿಯಲ್ಲಿ ಕ್ಯಾಲ್ಸಿಯಂ ಪೂರೈಕೆ ನಾವು ಮಾಡ್ತಾ ಇಲ್ಲ ಅಂದ್ರೆ ಮೂಳೆಗಳಲ್ಲಿರುವಂತಹ ಕ್ಯಾಲ್ಸಿಯಂ ಕೂಡ ಈ ದೇಹ ತಗೊಂಡು ಅದನ್ನ ಖರ್ಚು ಮಾಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಲ್ಸಿಯಂ ಹೆಚ್ಚಿರುವಂತಹ ಆಹಾರಗಳನ್ನು ತಗೋಬೇಕು. ಮುಖ್ಯವಾಗಿ ಹಾಲು, ಹಾಲಿನ ಪದಾರ್ಥಗಳು, ಹಾಲು, ಮೊಸರು, ಮಜ್ಜಿಗೆ, ಪನ್ನೀರ್ ಇವೆಲ್ಲದರಲ್ಲೂ ಕ್ಯಾಲ್ಸಿಯಂ ಇರುತ್ತೆ. ಸೊ 40 ವರ್ಷದ ನಂತರ ಮತ್ತು ಬೆಳೆಯುವಂತಹ ಮಕ್ಕಳು 1 ಲೋಟ ಹಾಲನ್ನಾದ್ರೂ ಪ್ರತಿನಿತ್ಯ ಕುಡಿಲೇಬೇಕು ಅಂತ ಹೇಳ್ತೀವಿ. ಸೊ ಈ ಅಭ್ಯಾಸವನ್ನು ಯಾರು ತಪ್ಪಿಸಬಾರದು. ಜೊತೆಗೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ. ಸೊ ರಾಗಿಯ ಒಂದು ಪದಾರ್ಥವನ್ನ ವಾರದಲ್ಲಿ ಒಂದು 4ರಿಂದ 5 ದಿನ ಆದ್ರೂ ಮಾಡುವಂತ ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೇದು. ರಾಗಿ ಮುದ್ದೆ ಆಗಿರ್ಬಹುದು, ದೋಸೆ ಆಗಿರ್ಬಹುದು, ರೊಟ್ಟಿ ಆಗಿರ್ಬಹುದು, ರಾಗಿ ಅಂಬ್ಲಿ ಆಗಿರ್ಬಹುದು, ರಾಗಿ ಬಿಸ್ಕೆಟ್ ಅಂತ ಮಾಡ್ಕೊಂಡು ತಗೋಬಹುದು. ಸೊ ಈ ರೀತಿ ರಾಗಿಯನ್ನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗ್ತಾ ಇರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ. ಹಸಿರು ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಕ್ಯಾಲ್ಸಿಯಂ ಅಷ್ಟೇ ಅಲ್ಲ, ಅದರಲ್ಲಿ ಬೇಕಾಗಿರುವಂತಹ ವಿಟಮಿನ್ ಕೆ, ಮೂಳೆಗಳ ಮೆಟಬಾಲಿಸಮ್ಗೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ, ವಿಟಮಿನ್ ಕೆ ಹಸಿರು ಸೊಪ್ಪುಗಳಲ್ಲಿ ಬಹಳ ಚೆನ್ನಾಗಿರುತ್ತೆ. ಸೊ ಎಲ್ಲಾ ರೀತಿಯಾದಂತಹ ಹಸಿರು ಸೊಪ್ಪುಗಳನ್ನ ನಾವು ಸರಿಯಾಗಿ ಪ್ರತಿನಿತ್ಯ
ಚೇಂಜ್ ಮಾಡಿ ಪ್ರತಿನಿತ್ಯ ಒಂದೊಂದು ಸೊಪ್ಪುಗಳನ್ನ ಬಳಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸೊ 1 ಲೋಟ ಹಾಲು, 1 ಸೊಪ್ಪಿನ ಪದಾರ್ಥ ಇದ್ರೆ ನಮ್ಮ ಕ್ಯಾಲ್ಸಿಯಂ ಪೂರೈಕೆ ಬಹಳ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಕ್ಯಾಲ್ಸಿಯಂ ಜೊತೆಗೆ ನಮ್ಗೆ ಬೇಕಾಗಿರುವಂಥದ್ದು ವಿಟಮಿನ್ ಡಿ. ಕ್ಯಾಲ್ಸಿಯಂ ನಮ್ಮ ಆಹಾರದಲ್ಲಿ ಇದ್ರಷ್ಟೇ ಸಾಕಾಗೋದಿಲ್ಲ. ಈ ವಿಟಮಿನ್ ಡಿ ಇದ್ದಾಗ ಮಾತ್ರ ಕ್ಯಾಲ್ಸಿಯಂ ನಮ್ಮ ಜಠರದಲ್ಲಿ ಹೀರ್ಕೊಳ್ಳುತ್ತೆ. ಅಂದ್ರೆ ವಿಟಮಿನ್ ಡಿ ಒಂದು ಕೀ ಇದ್ದಾಗೆ. ಆ ಕೀ ಸರಿಯಾಗಿ ಇದ್ದಾಗ, ಓಪನ್ ಆದಾಗ ಮಾತ್ರ ನಮ್ಗೆ ಹೇಗೆ ಒಂದು ಮನೆಗೆ ಒಳಗಡೆ ಹೋಗಕ್ಕಾಗತ್ತೋ ಅದೇ ರೀತಿ ಈ ಕ್ಯಾಲ್ಸಿಯಂ ತಿಂದಿರುವಂತ ಆಹಾರ ಜಠರದ ಒಳಗಡೆ, ನಮ್ಮ ದೇಹದ ಒಳಗಡೆ ಹೋಗ್ಬೇಕು ಅಂತಂದ್ರೆ ವಿಟಮಿನ್ ಡಿ ಬೇಕೇ ಬೇಕು. ವಿಟಮಿನ್ ಡಿ ಇಲ್ಲ ಅಂದ್ರೆ ಕ್ಯಾಲ್ಸಿಯಂ ನಾವು ತಗೊಂಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಪ್ರತಿನಿತ್ಯ ಬೇಕು. ಇದನ್ನ ಹೇಗೆ, ವಿಟಮಿನ್ ಡಿ ನ ನಾವು ಹೇಗೆ ತಗೋಬಹುದು? ಸಹಜವಾಗಿ ನೈಸರ್ಗಿಕವಾಗಿ ಸೂರ್ಯನ ಕಿರಣಗಳಿಂದಲೇ ನಮ್ಮ ಚರ್ಮದಲ್ಲಿ ವಿಟಮಿನ್ ಡಿ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬೆಳಿಗ್ಗೆ ಸಾಮಾನ್ಯ ಒಂದು 8-9 ಗಂಟೆ ಆ ಸಮಯದಲ್ಲಿ ಬಿಸಿಲಲ್ಲಿ ಒಂದು 15ರಿಂದ 20 ನಿಮಿಷ ಆದ್ರೂ ನಾವು ಸ್ವಲ್ಪ ಹೋಗಿ ನಿಂತ್ಕೊಳ್ಳೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಈ ವಿಟಮಿನ್ ಡಿ ಉತ್ಪತ್ತಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಆಹಾರದಲ್ಲೂ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ನಮಗೆ. ಮುಖ್ಯವಾಗಿ ಕೆಲವೊಂದು ಮಶ್ರೂಮ್ಗಳಲ್ಲಿ, ಮೊಟ್ಟೆಯನ್ನ ತಿನ್ನೋದ್ರಲ್ಲಿ, ಕೆಲವೊಂದು ಮೀನುಗಳನ್ನು ತಿನ್ನೋದ್ರಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಅದರಿಂದ ಪೂರೈಕೆ ಮಾಡ್ಲಿಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ವಿಟಮಿನ್ ಡಿ ಸಪ್ಲಿಮೆಂಟ್ಗಳನ್ನು ತಗೊಳ್ಳೋದು ಕೂಡ ಉಪಯುಕ್ತ. ವಿಟಮಿನ್ ಡಿ ಹೇಗೆ ನಮ್ಮ ದೇಹಕ್ಕೆ ಮುಖ್ಯ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನಾನು ಹೇಳಿದ್ದೀನಿ. ಸೊ ಸರಿಯಾಗಿ ಆಹಾರದಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಇದ್ದಾಗ ನಮ್ಮ ಮೂಳೆಗಳ ಮೆಟಬಾಲಿಸಮ್ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ಪ್ರೋಟೀನ್. ಕೇವಲ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇದ್ದಷ್ಟೇ ಸಾಕಾಗೋದಿಲ್ಲ. ಈ ಪ್ರೋಟೀನ್ ಅನ್ನುವಂತಹದ್ದು ನಮ್ಮ ಮೂಳೆಯ ಮುಖ್ಯವಾದ ಸ್ಟ್ರಕ್ಚರ್ ಮಾಡ್ಲಿಕ್ಕೆ, ಹೇಗೆ ಒಂದು ಪಿಲ್ಲರ್ ಅಲ್ಲಿ ಅಕ್ಕಪಕ್ಕದಲ್ಲಿ ಕರೆಕ್ಟ್ ಆಗಿ, ಈಗ ನಾವು ಪಿಲ್ಲರ್ ಬೇಕು ಅಂತಂದ್ರೆ ಕಬ್ಬಣ ಬೇಕು, ಕಬ್ಬಣದ ಒಂದು ಸ್ಟ್ರಕ್ಚರ್ ಇದ್ದಕ್ಕೆ ಅದ್ರ ಮೇಲೆ ಸಿಮೆಂಟ್ ಹಾಕಿದಾಗ ಮಾತ್ರ ನಮ್ಮ ಒಂದು ಗೋಡೆ ಅಥವಾ ಒಂದು ಪಿಲ್ಲರ್ ನ ಮಾಡ್ಲಿಕ್ಕೆ ಸಾಧ್ಯ. ಒಳಗಡೆ ಇರುವಂತಹ ಕಬ್ಬಣದ ಆ ಪಿಲ್ಲರ್ ಏನಿರುತ್ತೋ ಅದು ನಮ್ಮ ಪ್ರೋಟೀನ್. ಪ್ರೋಟೀನ್ ಚೆನ್ನಾಗಿರಬೇಕು ಅಂತಂದ್ರೆ ನಮ್ಮ ಆಹಾರದಲ್ಲಿ ಸರಿಯಾದ ರೀತಿಯಲ್ಲಿ ಒಳ್ಳೆಯ ಪ್ರೋಟೀನ್ ಮೂಲಗಳನ್ನ ನಾವು ಹುಡ್ಕೋಬೇಕು. ಬಹಳ ಚೆನ್ನಾಗಿ ನಮಗೆ ಪ್ರೋಟೀನ್ ಪೂರೈಕೆ ಆಗ್ಲಿಕ್ಕೆ ಏನೇನ್ ಮಾಡಬಹುದು? ಹಾಲಿನ ಪದಾರ್ಥಗಳಲ್ಲೂ ಪ್ರೋಟೀನ್ ಇರುತ್ತೆ. ಅದರ ಜೊತೆಗೆ 1 ಮುಷ್ಟಿ ಮೊಳಕೆ ಕಾಳುಗಳನ್ನ ತಿನ್ನುವಂತಹ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಅದರಲ್ಲಿ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಮೊಳಕೆ ಕಾಳುಗಳಲ್ಲಿ ಒಳ್ಳೆಯ ಪ್ರೋಟೀನ್ ಬಹಳ ಚೆನ್ನಾಗಿ ಸಿಗುತ್ತೆ. ಹೆಚ್ಚು ದಾಲ್ಗಳನ್ನ ಬಳಸಬೇಕು. ಅಂದ್ರೆ ಈ ಕಾಳುಗಳನ್ನ, ಬೇಳೆಗಳನ್ನ ಬಳಸಬೇಕು. ನಾವು ತಿಳಿ ಸಾರು ಮಾಡ್ಕೊಂಡು, ತಿಳಿ ಸಾಂಬಾರ್ ಮಾಡ್ಕೊಂಡು ತಿಂತೀವಿ. ಅದ್ರ ಬದಲು ದಪ್ಪ ತೊವೆ ಅಥವಾ ದಪ್ಪ ದಾಲ್ ಮಾಡಿ ತಿನ್ಬೇಕು. ಈ ಹೆಚ್ಚು ಬೇಳೆಗಳನ್ನು ಹಾಕಬೇಕು. ಅದನ್ನ ತಗೊಳ್ಳೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ಕೆಲವೊಂದು ಕಾಳಿನ ಪಲ್ಯ ಮಾಡುವಂತಹದ್ದು ಅಭ್ಯಾಸ ಮಾಡ್ಕೋಬೇಕು. ಬೇರೆ ಬೇರೆ ಕಾಳುಗಳು ಸಿಗುತ್ತೆ ನಮಗೆ. ಆ ಕಾಳುಗಳ ಪಲ್ಯ ಮಾಡುವಂತಹದ್ದು, ಕಾಳಿನ ಉಸುಳಿಯನ್ನ ಮಾಡುವಂತಹದ್ದು, ಅಥವಾ ನಾವು ಕಾಳುಗಳನ್ನ ಪ್ರತಿನಿತ್ಯ ಬಳಸಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಇದ್ರೆ ಹಲವಾರು ಕಾಳುಗಳ ಮಿಕ್ಸ್ ಮಾಡಿಕೊಂಡು ಅದನ್ನ ಮೊಳಕೆ ಒಡಿಸಿ ಅಥವಾ ಸಲಾಡ್ ಜೊತೆ, ತರಕಾರಿ ಜೊತೆಗೆ ಈ ಕಾಳುಗಳನ್ನು ಹಾಕೊಂಡು ತಿನ್ನುವಂಥದ್ರಿಂದನೂ ಉಪಯೋಗ ಆಗುತ್ತೆ. ಸೋಯಾ ಚಂಕ್ಸ್ ಅನ್ನ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ಮಾಂಸಾಹಾರ ತಿನ್ನುವಂತವರಾದ್ರೆ ಎಗ್ ಅಲ್ಲಿ ಬಿಳಿ ಭಾಗ, ಮೊಟ್ಟೆಯ ಬಿಳಿ ಭಾಗದಲ್ಲಿ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಅದ್ರ ಜೊತೆಗೆ ಈ ಹಲವಾರು ಮೀನುಗಳಲ್ಲಿ, ಚಿಕನ್ ನಲ್ಲಿ, ಅದರಲ್ಲೂ ಕೂಡ ಪ್ರೋಟೀನ್ ಸಿಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ನಮಗೆ ಪ್ರೋಟೀನ್ ಸರಿಯಾಗಿ ಸಿಗ್ತಾ ಇದೆಯಾ, ನಾನು ತಿನ್ನುವಂತಹ ಆಹಾರದಲ್ಲಿ ಪ್ರೋಟೀನ್ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡ್ರೆ ಮಾತ್ರ, ಈ ಎಷ್ಟೇ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮಾತ್ರೆ ತಗೊಂಡು ಪ್ರೋಟೀನ್ ಚೆನ್ನಾಗಿ ಆಹಾರದಲ್ಲಿ ಇಲ್ಲ ಅಂತಂದ್ರೆ ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಮೂಳೆಗಳು ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮೊದಲು ಕ್ಯಾಲ್ಸಿಯಂ, ನಂತರ ವಿಟಮಿನ್ ಡಿ, ನಂತರ ಪ್ರೋಟೀನ್ ಚೆನ್ನಾಗಿರ್ಬೇಕು. ಇಷ್ಟೇ ಇದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. 4ನೇದು ಮ್ಯಾಗ್ನೀಷಿಯಂ ಬೇಕು. ಮ್ಯಾಗ್ನೀಷಿಯಂ ಹೆಚ್ಚಿರುವಂತಹ ಆಹಾರಗಳು ಬೇಕು. ಸೊ ಮೂಳೆಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಕೆಲವೊಂದು ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನೀಷಿಯಂ, ಫಾಸ್ಫರಸ್, ಜಿಂಕ್ ಇವೆಲ್ಲವೂ ಕೂಡ ಕೆಲವೊಂದು ಡ್ರೈ ಫ್ರೂಟ್ಸ್ ಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಈ ಖರ್ಜೂರದಲ್ಲಿ, ಅಂಜೂರದಲ್ಲಿ, ಕೆಲವೊಂದು ಈ ಆಲ್ಮಂಡ್ಸ್ ಅಂದ್ರೆ ಬಾದಾಮಲ್ಲಿ, ಮತ್ತು ಈ ನಾವು ತಿನ್ನುವಂತಹ ಅಕ್ರೋಡ್, ವಾಲ್ನಟ್ ಅಲ್ಲಿ, ಕೆಲವೊಂದು ಬೀಜಗಳಲ್ಲಿ ಸಿಗುತ್ತೆ. ಮುಖ್ಯವಾಗಿ ಈ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಚಿಯಾ ಬೀಜ, ಇದೆಲ್ಲದರಲ್ಲೂ ಕೂಡ ಈ ಟ್ರೇಸ್ ಎಲಿಮೆಂಟ್ಸ್ ಮ್ಯಾಗ್ನೀಷಿಯಂ, ಫಾಸ್ಫರಸ್, ಜಿಂಕ್ ಇದೆಲ್ಲ ಚೆನ್ನಾಗಿ ಸಿಗೋದ್ರಿಂದ ಅದನ್ನ, ಅಂದ್ರೆ 1 ಮುಷ್ಟಿ ನಾವು ಹೇಗೆ ಮೊಳಕೆ ಕಾಳು ತಿನ್ನಬೇಕೋ ಅದೇ ರೀತಿ 1 ಮುಷ್ಟಿ ಡ್ರೈ ಫ್ರೂಟ್ಸ್ ಅನ್ನ ತಿನ್ನುವಂಥದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ಬಾದಾಮ್, ಅಕ್ರೋಡ್, ಈ ಅಂಜೂರ, ಖರ್ಜೂರ ಇದನ್ನ ಸೇರ್ಕೊಂಡು ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ನಮಗೆ ಈ ಟ್ರೇಸ್ ಎಲಿಮೆಂಟ್ಸ್ ಸಿಗುತ್ತೆ. ಸೊ ಇದೆಲ್ಲದೂ ಚೆನ್ನಾಗಿದ್ದಾಗ ನಮ್ಮ ದೇಹದಲ್ಲಿ ಕರೆಕ್ಟ್ ಆಗಿ ಮೂಳೆಗಳು ಉತ್ಪತ್ತಿ ಆಗ್ಲಿಕ್ಕೆ, ಮೂಳೆಗಳನ್ನ ಕ್ಷೀಣಿಸದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಪ್ರೋಟೀನ್ ಮತ್ತು ಮ್ಯಾಗ್ನೀಷಿಯಂ ಮತ್ತು ಇತರ ಖನಿಜಗಳು ನಮಗೆ ಇರುವಂತಹ ಆಹಾರಗಳು ಮೊದಲು 4 ಮುಖ್ಯವಾದ ಅಂಶಗಳು. 5ನೇ ಅಂಶ, ನಾವು ಇದನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಂದ್ರೆ ವೆಯ್ಟ್ ಬೇರಿಂಗ್ ಎಕ್ಸರ್ಸೈಸಸ್ ಅನ್ನ ಮಾಡಬೇಕು. ವೆಯ್ಟ್ ಬೇರಿಂಗ್ ಎಕ್ಸರ್ಸೈಸ್ ಅಂದ್ರೆ ಮೂಳೆಗಳಿಗೆ ತೂಕ ಬೀಳುವಂತಹ ವ್ಯಾಯಾಮ. ಅಂದ್ರೆ ನಾವು ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು ಅಂದ್ರೆ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವಂತದ್ದು ವಾಕಿಂಗ್ ಮಾಡಬೇಕು. ಖಂಡಿತ ಪ್ರತಿನಿತ್ಯ ಒಬ್ರು ಅರ್ಧ ಗಂಟೆ ಆದ್ರೂ ವಾಕಿಂಗ್ ಮಾಡಲೇಬೇಕು. ಸುಮಾರು 6,000 to 8,000 ಹೆಜ್ಜೆ ಪ್ರತಿನಿತ್ಯ ನಡೆಯೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಮೂಳೆಗಳ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ.
ಆದರೆ ಅಷ್ಟೇ ಸಾಕಾಗೋದಿಲ್ಲ. ಅದರ ಜೊತೆಗೆ ನಮ್ಮ ಮೂಳೆಗಳ ಮೇಲೆ ಬೀಳುವಂತಹ ದೇಹದ ಬಾಡಿ ವೇಟ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದರೆ ಸ್ಕ್ವಾಟ್ಸ್ ಎಕ್ಸಸೈಸ್, ಅಂದರೆ ಊಟ ಬಯಸ್ತರ ಮಾಡುವಂತಹದ್ದು, ಲಂಜಸ್ ಮಾಡುವಂಥದ್ದು, ಒಂದೊಂದೇ ಕಾಲನ್ನು ಮುಂದೆ ಇಟ್ಟು ನಿಧಾನವಾಗಿ ಕೆಳಗಡೆ ಕೂತು ಏಳುವಂತಹದ್ದು, ಅದರ ಜೊತೆಗೆ ವಾಲ್ ಪುಷಪ್ಸ್ ಆಗಿರ್ಬೋದು, ಹಾಗೆ ಪುಷಪ್ಸ್ ಆಗಿರ್ಬೋದು, ಇದೆಲ್ಲ ಬಾಡಿ ವೇಟ್ ಎಕ್ಸಸೈಸ್ ಆಗಿರ್ಬೋದು. ಅಥವಾ ನಾವು ದಿನನಿತ್ಯ ಮಾಡುವಂತಹ ಕೆಲಸ ಅಂತ ಹೇಳ್ಬೋದು. ಅಂಗಡಿಗೆ ಹೋಗಿ ಸಾಮಾನು ತಗೊಂಡ್ಬರ್ತೀವಿ, ಸಾಮಾನು ಹಿಡ್ಕೊಂಡಿರ್ತೀವಿ, ನಮ್ಮ ದೇಹದ ಮೇಲೆ ತೂಕ ಬೀಳುತ್ತೆ. ಮನೆಯಲ್ಲಿ ಕೆಲಸ ಮಾಡ್ತೀವಿ, ಒಂದು ಬಕೆಟ್ ತೆಗೆದು ಈ ಕಡೆಯಿಂದ ಆ ಕಡೆ ಬಟ್ಟೆ ಒಗಿತೀವಿ, ಪಾತ್ರೆ ತೊಳಿತೀವಿ, ಪಾತ್ರೆಗಳನ್ನು ಎತ್ತಿ ಜೋಡಿಸ್ತೀವಿ, ಬಟ್ಟೆ ಒಣಗಿ ಹಾಕಕ್ಕೆ ಹೋಗ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಕೀಲ್ಗಳ ಮೇಲೆ, ಮೂಳೆಗಳ ಮೇಲೆ ತೂಕ ಬಿದ್ದು ಮೂಳೆಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮನೆ ಕೆಲಸ ಮಾಡೋದ್ರ ಜೊತೆಗೆ ಕೆಲವೊಂದು ಸರಿಯಾದ ರೀತಿಯಲ್ಲಿ ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡಬೇಕು. ಅಂದರೆ ಮನೆಯಲ್ಲಿ ಕೆಲವೊಂದು ವೇಟ್ಸ್ 1 kg 2 kg ತೂಕ ಇಟ್ಕೊಳ್ಬೇಕು. ತೂಕ ಡಂಬಲ್ಸ್ ನನಗೆ ಇಟ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ 1 ಲೀಟರ್ ನೀರಿನ ಬಾಟಲ್ ತಗೋಬಹುದು. ಅದರಿಂದ ನಮ್ಮ ಬೈಸೆಪ್ಸ್, ಟ್ರೈಸೆಪ್ಸ್, ಅಪ್ಪರ್ ಬಾಡಿ ಎಕ್ಸಸೈಸ್ ಅನ್ನ ಪ್ರತಿನಿತ್ಯ ಮಾಡಬಹುದು. ಅಂದ್ರೆ ನಾವು ಮನೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಥವಾ ನನಗೆ ಆ ರೀತಿ ಸಂದರ್ಭಗಳು ಇಲ್ಲ ಅಂತಿದ್ರೆ ಕೆಲವೊಂದು ಡಂಬಲ್ಸ್ ಅನ್ನ ಇಟ್ಕೊಂಡು ನಾವು ಮನೆಯಲ್ಲೇ ವೇಟ್ ಬೇರಿಂಗ್ ಎಕ್ಸಸೈಸ್ ನ ಮಾಡಬಹುದು. ಸೊ ಕೇವಲ ನಮ್ಮ ಆಹಾರದಿಂದ ಅಷ್ಟೇ ಅಲ್ಲ, ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ, ಅಥವಾ ಎರಡು ಸಮ ಅಂತ ನಾವು ಹೇಳ್ಬೋದು. 6ನೇದು ಬೋನ್ಗಳು ವೀಕ್ ಆಗುವಂತಹ ಕೆಲವೊಂದು ಅಭ್ಯಾಸಗಳನ್ನ ನಾವು ಬಿಡಬೇಕು. ಪ್ರತಿನಿತ್ಯ ನಾವು ಟೀ ಕಾಫಿ ಕುಡಿತಾ ಇರ್ತೀವಿ. ತುಂಬಾ ಟೀ ಕಾಫಿ ಕುಡಿಯೋದ್ರಿಂದನೂ ಕೂಡ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸೊ ದಿನಕ್ಕೆ 1 ರಿಂದ 2 ಲೋಟ ಟೀ ಕಾಫಿ ಕುಡಿದ್ರೆ ಪರವಾಗಿಲ್ಲ, ಕೆಲವೊಬ್ರು 4-5 ಲೋಟ ಟೀ ಕಾಫಿ ಕುಡಿಯುವಂತಹ ಅಭ್ಯಾಸ ಇರುತ್ತೆ, ಅದನ್ನ ಬಿಡಬೇಕು. ಹೆಚ್ಚು ಉಪ್ಪು ತಿನ್ನುವಂತಹ ಅಭ್ಯಾಸ ಬಿಡಬೇಕು. ತುಂಬಾ ಉಪ್ಪು ತಿಂದ್ಬಿಟ್ರೆ ಹೆಚ್ಚು ಸೋಡಿಯಂ ಅಂಶ ನಮ್ಮ ದೇಹದಲ್ಲಿ ಇದ್ರೆ, ರಕ್ತದಲ್ಲಿ ಇದ್ರೆ, ಅದು ಮೂತ್ರದಲ್ಲಿ ಕ್ಯಾಲ್ಸಿಯಂ ಹೆಚ್ಚು ಹೊರಗಡೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಲ್ಸಿಯಂ ಕ್ಷೀಣಿಸ್ತಾ ಬಂದ್ಬಿಡುತ್ತೆ. ಸೊ ಹೆಚ್ಚು ಉಪ್ಪು ತಿನ್ನಬಾರ್ದು. ಹೆಚ್ಚು ಸಕ್ಕರೆಯುಕ್ತ ಆಹಾರವನ್ನ ಕಡಿಮೆ ಮಾಡ್ತಾ ಬಂದ್ಬಿಡ್ಬೇಕು. ಹೆಚ್ಚು ಸಕ್ಕರೆಯುಕ್ತ ಆಹಾರ ತಗೊಳ್ಳೋದ್ರಿಂದ ನಮಗೆ ನಮ್ಮ ದೇಹದಲ್ಲಿ ಉರಿಯೂತ ಹೆಚ್ಚಾಗ್ಬಿಡುತ್ತೆ. ಈ ಸಕ್ಕರೆಯುಕ್ತ ಆಹಾರವನ್ನ ಆದಷ್ಟು ಕಡಿಮೆ ಮಾಡಬೇಕು. ಅಂದ್ರೆ ಈ ಸಕ್ಕರೆ ಹೆಚ್ಚು ಸೇರಿಸಿರುವಂತಹ ಆಹಾರ, ಸ್ವೀಟ್ಗಳನ್ನು ತಿನ್ನುವಂಥದ್ದನ್ನು ಕಡಿಮೆ ಮಾಡಬೇಕು. ಬಿಳಿ ಅನ್ನ ತಿನ್ನುವಂಥದ್ದನ್ನ ಕಡಿಮೆ ಮಾಡಬೇಕು. ಅದ್ರ ಬದಲು ಹೋಲ್ ಗ್ರೇನ್ಗಳನ್ನ, ಇಡೀ ಧಾನ್ಯಗಳನ್ನ ಬಳಸಬೇಕು. ನವಣೆ ಅಕ್ಕಿ ಅಥವಾ ಸಿರಿಧಾನ್ಯಗಳನ್ನ ಬಳಸಬಹುದು. ಮೈದಾನ ಕಡಿಮೆ ಮಾಡಬೇಕು. ಈ ಬೇಕರಿ ಐಟಮ್ಗಳನ್ನ ಕಡಿಮೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ, ಉಪ್ಪಿನಂಶ ಕಡಿಮೆ ಮಾಡಿ, ಟೀ ಕಾಫಿ ಬಿಡೋದು, ಅದರ ಜೊತೆಗೆ ಧೂಮಪಾನ, ಮದ್ಯಪಾನವನ್ನ ಬಿಡೋದ್ರಿಂದನೂ ಕೂಡ ನಮ್ಮ ಮೂಳೆಯ ಸಾಂದ್ರತೆಯನ್ನ, ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇದು ಮುಖ್ಯವಾದ 6ನೇ ಅಂಶ. 7ನೇ ಮತ್ತು ಕೊನೆ ಅಂಶ, ನಮ್ಮ ದೇಹದ ತೂಕವನ್ನ ಸರಿಯಾಗಿ ಇಟ್ಕೋಬೇಕು. ದೇಹದಲ್ಲಿರುವಂತಹ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಅಲ್ಲಿ ಸರಿಯಾಗಿ ಇಟ್ಕೊಂಡಿದ್ರೆ ಖಂಡಿತವಾಗಿ ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇದ್ದಾಗೆ ನಮ್ಮ ಕೀಲ್ಗಳ ಮೇಲೆ, ಮೂಳೆಗಳ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಮೂಳೆ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೆ ಬೇಗ ಅದು ಸವಕಳಿ ಬಂದು ವೀಕ್ ಆಗ್ತಾ, ಸಾಂದ್ರತೆ ಕಡಿಮೆ ಮಾಡಿ ಪೊಳ್ಳಾಗ್ತಾ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡೋದ್ರಿಂದ ಸಾಧ್ಯ. ಅದನ್ನ ಹೇಗೆ ಮಾಡಬಹುದು? ನಾವು ಸಮತೋಲನದ ಆಹಾರವನ್ನ ತಗೋಬೇಕು. ಹೆಚ್ಚು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನ ಕಡಿಮೆ ಮಾಡಿಕೊಂಡು, ಕಾರ್ಬೋಹೈಡ್ರೇಟ್ಸ್ ಅನ್ನ ಕಡಿಮೆ ಮಾಡಿ, ಈ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡಿಕೊಂಡು ಹೆಚ್ಚು ನಾರಿನಂಶ ಇರುವಂತಹದ್ದು, ಪ್ರೋಟೀನ್ ಮತ್ತು ಖನಿಜಾಂಶ ಹೆಚ್ಚಿರುವಂತಹ ಆಹಾರ, ಸಮತೋಲನದ ಆಹಾರವನ್ನ ಕರೆಕ್ಟ್ ಆಗಿ ತಗೋಬೇಕು. ನೀರನ್ನ ಚೆನ್ನಾಗಿ ಕುಡಿಯಬೇಕು, ಅದರಿಂದ ತೂಕ ಇಳಿಯುತ್ತೆ. ನಮ್ಮ ಸ್ಟ್ರೆಸ್ ಅಂದ್ರೆ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು. ಹೆಚ್ಚು ಒತ್ತಡ ಇದ್ದ ತಕ್ಷಣ ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನ್ ಹೆಚ್ಚಾಗುತ್ತೆ. ಆವಾಗ ನಮ್ಮ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ, ನಮ್ಮ ದೇಹ ತೂಕ ಇನ್ನೂ ಹೆಚ್ಚಾಗ್ತಾ ಬರುತ್ತೆ. ಅದನ್ನ ನಾವು ತಪ್ಪಿಸಬೇಕು. ಚೆನ್ನಾಗಿ ನಿದ್ದೆಯನ್ನ ಮಾಡಬೇಕು. ಆವಾಗ ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ನಮ್ಮ ದೇಹದಲ್ಲಿ ಚೇತರಿಕೆ ಸರಿಯಾಗಿ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸರಿಯಾದ ರೀತಿಯಲ್ಲಿ ನಮ್ಮ ಥೈರಾಯ್ಡ್ ಹಾರ್ಮೋನ್ ಅನ್ನ, ಇನ್ಸುಲಿನ್ ಹಾರ್ಮೋನ್ ಅನ್ನ, ಇದನ್ನ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿರುವಂತಹ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡಬೇಕು. ಹೇಗೆ ಹೊಟ್ಟೆ ಬೊಜ್ಜನ್ನ, ಹಾರ್ಮೋನ್ಗಳನ್ನ ಸರಿಯಾಗಿ ಇಟ್ಕೊಳ್ಳೋದ್ರಿಂದ ನಾವು ಕರೆಕ್ಟ್ ಆಗಿ ತೂಕವನ್ನ ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಇದರ ಡೀಟೇಲ್ಸ್, ಅದರ ವೈಜ್ಞಾನಿಕ ಹಿನ್ನೆಲೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ 7 ಮುಖ್ಯವಾದ ಅಂಶಗಳಿಂದ, ಸರಿಯಾಗಿ ಆಹಾರದಿಂದ, ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ 40ರ ನಂತರ ಆಗುವಂತ, ಮುಖ್ಯವಾಗಿ ಹೆಂಗಸರಲ್ಲಿ ಆಗುವಂತಹ ಮೂಳೆ ಸಾಂದ್ರತೆ ಕಡಿಮೆ ಆಗೋದನ್ನ ನಾವು ಸರಿಪಡಿಸಬಹುದು. ವಿಡಿಯೋನ ನೀವು ಇಲ್ಲಿ ತನಕ ನೋಡಿದಿರಿ ಅಂದ್ರೆ ಖಂಡಿತವಾಗಿ ನಿಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ, ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೀವು ಸೀರಿಯಸ್ ಆಗಿದ್ದೀರಿ. ನೀವು ಖಂಡಿತ ಅದರ ಬಗ್ಗೆ ಕೆಲವೊಂದು ಸ್ಟೆಪ್ಸ್ ಅನ್ನ ತಗೋತಾ ಇರ್ತೀರಿ. ಈ 7ರಲ್ಲಿ ಯಾವ್ದನ್ನ ನೀವು ಅನುಸರಿಸ್ತಾ ಇದ್ದೀರಿ ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲ, ಮಂಡಿ ನೋವು, ಮೊಣಕಾಲು ನೋವು ವಯಸ್ಸಾಗ್ತಿದ್ದಾಗೆ ಹೆಚ್ಚಿನ ಜನರಿಗೆ ಕಾಣಿಸ್ಕೊಳ್ಳುವಂಥದ್ದು. ಈ ಮಂಡಿ ಮೊಣಕಾಲು ನೋವನ್ನ ನಾವು ಸಹಜವಾಗಿ, ನೈಸರ್ಗಿಕವಾಗಿ ಹೇಗೆ ಮನೆಯಲ್ಲೇ ನಾವು ಇದ್ಕೊಂಡು ಕಡಿಮೆ ಮಾಡ್ಕೋಬಹುದು ಮತ್ತು ನಮ್ಮ ಮೂಳೆಗಳನ್ನ ಹೇಗೆ ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಮಾಡಬೇಕು, ಸುಲಭವಾಗಿ ಎಲ್ಲ ಒಂದೇ ಕಡೆ